ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಹೇಮಾದ್ರಿ ನಿಭಗಾತ್ರಾಯ ಸೀತಾಶೋಕ ವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾದ್ ಆಂಜನೇಯಾಯ ಮಂಗಳಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ಇಡೀ ರಾಮಕಥೆ ಕೇಳುತ್ತಿದ್ದ ಸಹಸ್ರ ಭಕ್ತರು ರಾಮಕಥೆಯಲ್ಲಿ ಮಿಂದು ಪುನೀತರಾಗಿದ್ದಾರೆ. ರಾಮ ಭಕ್ತರ ಧನ್ಯತೆಯ ಮಾತುಗಳನ್ನೆಲ್ಲ ಕೇಳಿ ನಾನು ಪುಳಕಿತನಾಗಿದ್ದೇನೆ. ನಮ್ಮೆಲ್ಲರಿಗೂ ಇದಕ್ಕಿಂತ ಇನ್ನೇನು ಬೇಕು? ದೇಶ ವಿದೇಶಗಳಿಂದ ನೂರಾರು ಇಮೇಲ್ಗಳು ಬಂದಿದೆ, ಸಂದೇಶಗಳು ಬಂದಿದೆ. ಕೆಲವರು ಹೇಳ್ತಾರೆ ಮತ್ತೆ ಪೂರ್ಣ ರಾಮಾಯಣವನ್ನು ಹೇಳಿ ಅಂತ, ಮತ್ತೆ ಕೆಲವರು ಹೇಳಿದ್ರು ರಾಮಾನುಜರ ಕಥೆಯನ್ನು ಹೇಳಿ, ಇನ್ನು ಕೆಲವರು ಹೇಳಿದ್ರು ಶ್ರೀ ಭಾಗವತವನ್ನು ಹೇಳಿ ಅಂತ. ಹೀಗೆ ಅನೇಕ ಸಲಹೆಗಳು ಬಂದಿದೆ. ಪ್ರಕೃತ ಈಗ ಬಾಗಿಲಿನಲ್ಲಿ ಕೃಷ್ಣ ಕಾಯ್ತಾ ಇದ್ದಾನೆ. ನಾವು ಅವನನ್ನು ಸ್ವಾಗತಿಸೋಣ. ಇನ್ನು ಇಂದಿನ ರಾಮಕಥೆ. ಎಲ್ಲರೂ ಕುಳಿತಿದ್ದಂತಹ ಪುಷ್ಪಕ ವಿಮಾನ ಇದೆಯಲ್ಲ, ಅದು ವಿಶ್ವಕರ್ಮನಿಂದ ನಿರ್ಮಿತವಾದಂಥದ್ದು. ಇದರಲ್ಲಿ ಸ್ಥಳ ಸಂಕೋಚನೆ ಇಲ್ಲ. ಜನ ಸೇರಿದಂತೆ ತಾನಾಗಿ ದೊಡ್ಡದಾಗುತ್ತೆ, ಸ್ವಲ್ಪ ಜನ ಇದ್ದರೆ ಚಿಕ್ಕದಾಗಿರುತ್ತೆ. ಯಾರು ಪ್ರಧಾನವಾಗಿ ಅಲ್ಲಿ ಕುಳಿತುಕೊಂಡು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಾರೆ ಇಂಥ ಜಾಗಕ್ಕೆ ಹೋಗಬೇಕು ಅಂತ, ಪುಷ್ಪಕ ವಿಮಾನ ಅಲ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗುತ್ತೆ. ವಿಮಾನದಲ್ಲಿ ಹೋಗ್ತಾ ಇದ್ದಾಗ ರಾಮ ಸೀತೆಗೆ ಮೇಲಿಂದಾನೆ ಎಲ್ಲ ಸ್ಥಳಗಳನ್ನು ವಿವರಿಸ್ತಾ ಹೋಗ್ದ ಅಂತ ನಾನು ನೆನ್ನೆ ಹೇಳಿದ್ನಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಹತ್ರ ಹೇಳಬೇಕು. ಮೊದಲು ರಾಮ ಸೀತೆಗೆ ಲಂಕಾಪುರಿಯನ್ನು ನೋಡುವಂತೆ ಹೇಳಿದ. ಇದಕ್ಕೆ ಒಂದು ಮುಖ್ಯವಾದಂಥ ಕಾರಣ ಇದೆ. ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋದ್ನಲ್ಲ, ಆವಾಗ ರಾವಣ ಮೇಲಿಂದ ಹೇಳ್ತಾನೆ, ನೋಡು ಇದು ಸ್ವರ್ಣಮಯಿ ಲಂಕಾ, ಇದು ನನ್ನ ರಾಜ್ಯ, ಇನ್ಮೇಲೆ ಇದು ನಿನ್ನದು ಅಂತೆಲ್ಲ ಆಮಿಷ ತೋರಿಸ್ತಾನೆ. ಆದರೆ ಆಗ ಸೀತೆ ಕಣ್ಣೆತ್ತಿನೂ ನೋಡೋದಿಲ್ಲ. ಈಗ ರಾಮ ಹೇಳಿದಾಗ ಸೀತೆ ಇಡೀ ಲಂಕಾಪುರಿಯನ್ನು ನೋಡಿದ್ಲು. ಆವಾಗ ನೋಡಲಿಲ್ವಲ್ಲ, ಅದಕ್ಕೆ ಲಂಕಾಪುರಿ ಸುಟ್ಟು ಭಸ್ಮ ಆಯಿತು. ಯಾಕೆಂದರೆ ಆಗ ಅಲ್ಲಿ ದುಷ್ಟ ರಾವಣ ರಾಜ ಆಗಿದ್ದ. ಆದರೆ ಈಗ ಧರ್ಮಾತ್ಮನಾದಂಥ ವಿಭೀಷಣ ರಾಜ ಆಗಿದ್ದಾನೆ. ವಿಭೀಷಣನಿಗೆ ರಾಮಾನುಜನಾದಂಥ ಲಕ್ಷ್ಮಣ ಪಟ್ಟಾಭಿಷೇಕವನ್ನು ಮಾಡಿದ್ದಾನೆ. ಅದಕ್ಕೆ ರಾಮನಿಗೆ ಅನ್ನಿಸ್ತು, ಸೀತಾ ಕಟಾಕ್ಷ ಈ ಲಂಕೆಗೆ ಬಿದ್ದರೆ ಇದು ಸಮೃದ್ಧವಾಗಿ ಚೆನ್ನಾಗಿರುತ್ತೆ, ಒಳ್ಳೆಯ ಅಭಿವೃದ್ಧಿ ಹೊಂದುತ್ತೆ ಎನ್ನುವಂಥ ಆಶಯದೊಂದಿಗೆ ಮೊಟ್ಟ ಮೊದಲಿಗೆ ರಾಮ ಸೀತೆಯನ್ನು ಲಂಕಾಪುರಿಯನ್ನು ನೋಡು ಅಂತ ಹೇಳಿ ಮುಂದಕ್ಕೆ ಎಲ್ಲ ಸ್ಥಳಗಳನ್ನು ಪರಿಚಯ ಮಾಡಿಕೊಂಡು ಬಂದ. ಎಲ್ಲರೂ ಭರದ್ವಾಜರ ಆಶ್ರಮಕ್ಕೆ ಬಂದರು. ರಾಮ ಸೀತಾ ಸಮೇತನಾಗಿ ಹೋಗಿ ಭರದ್ವಾಜರಿಗೆ ಪ್ರಣಾಮಗಳನ್ನು ಮಾಡಿ ಕುಶಲ ಸಂಭಾಷಣೆಯನ್ನೆಲ್ಲ ವಿಚಾರಿಸಿದ್ರು. ತನ್ನ ವನವಾಸದ ವೃತ್ತಾಂತವನ್ನೆಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ರು. ಮತ್ತೆ ಅಯೋಧ್ಯೆ ಬಗ್ಗೆ ವಿವರಗಳನ್ನೆಲ್ಲ ಕೇಳಿದ್ರು. ಭರತ ಹೇಗಿದ್ದಾನೆ, ರಾಜ್ಯಭಾರ ಹೇಗೆ ಮಾಡ್ತಾ ಇದ್ದಾನೆ, ಅಯೋಧ್ಯೆ ಎಲ್ಲ ಸಮೃದ್ಧಿಯಾಗಿದೆಯಾ, ಎಲ್ಲ ವಿವರಗಳನ್ನು ಭರದ್ವಾಜ ಮುನಿಗಳನ್ನು ಕೇಳಿದ್ರು. ಭರದ್ವಾಜರು ಎಲ್ಲ ವಿವರಗಳನ್ನು ರಾಮನಿಗೆ ಹೇಳ್ತಾರೆ. ಭರದ್ವಾಜರು ಹೇಳ್ತಾರೆ, ಇವತ್ತು ರಾತ್ರಿ ನೀವೆಲ್ಲ ಇಲ್ಲೇ ತಂಗಿರಿ, ನಾಳೆ ಬೆಳಗ್ಗೆ ಇಲ್ಲಿಂದ ಅಯೋಧ್ಯೆ ಕಡೆಗೆ ಹೋಗಿ ಅಂತ ಹೇಳ್ತಾರೆ. ಆಗ ರಾಮ ತನ್ನ ಪರಿವಾರದ ಜೊತೆ ಅಲ್ಲೇ ಅವನು ತಂಗುತ್ತಾನೆ. ಮೊಟ್ಟ ಮೊದಲಿಗೆ ಅವನೇನು ಮಾಡ್ದ ಅಂದರೆ ಹನುಮಂತನ ಕರೆದ. ಹನುಮಂತ, ನೀನು ಮೊದಲು ಹೋಗು, ಮೊದಲು ಶೃಂಗಿಬೇರಿಪುರ ಸಿಗುತ್ತೆ, ಅಲ್ಲಿ ಗುಹನಿಗೆ ಹೇಳು ರಾಮ ಕ್ಷೇಮವಾಗಿ ಹಿಂತಿರುಗದ ಅಂತ. ಅಲ್ಲಿಂದ ಮುಂದೆ ನಂದಿಗ್ರಾಮಕ್ಕೆ ಹೋಗು, ಭರತನಿಗೆ ಈ ಎಲ್ಲ ವೃತ್ತಾಂತವನ್ನು ನೀನು ಹೇಳು, ರಾಮ ಅಯೋಧ್ಯೆಗೆ ಹಿಂದಿರುಗ್ತಾ ಇದ್ದಾನೆ ಅನ್ನೋದನ್ನು ಹೇಳು. ಆಗ ಭರತನ ಮುಖಭಾವವನ್ನು ನೋಡು,
ಅವನ ನೋಟವನ್ನು ನೋಡು, ಅವನ ಮಾತು ಹೇಗಿದೆ ಕೇಳು, ಎಲ್ಲದನ್ನ ಗಮನಿಸು. ನೀನು ಇಂಗಿತಜ್ಞ, ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ. ಒಂದು ವೇಳೆ ಭರತನಿಗೆ ತಾನೇ ರಾಜ್ಯಭಾರ ಮಾಡಬೇಕು ಅನ್ನುವಂಥದ್ದೇನಾದರೂ ಮನಸ್ಸಲ್ಲಿದ್ದರೆ ಅದನ್ನು ನೀನು ಗಮನಿಸು, ಇಲ್ಲಿಗೆ ಬಂದು ಹೇಳು, ನಾನು ಹೀಗೆ ತಪಸ್ಸಿಗೆ ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಎಂತಹ ರಾಜಧರ್ಮದ ಪರಿಪಾಲಕ ನೋಡಿ ಪ್ರಭು ರಾಮಚಂದ್ರ. ಎಷ್ಟು ಸೂಕ್ಷ್ಮತೆಯಿಂದ ಪ್ರತಿಯೊಂದನ್ನು ಅವನು ಗಮನಿಸ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಇದೇ ರಾಮನ ಗುಣ. ಅದರಂತೆ ಹನುಮಂತ ಅಯೋಧ್ಯೆಗೆ ಹೊರಟ. ಅಲ್ಲಿ ಭರತನನ್ನು ಕಂಡ. ರಾಮ ಇನ್ನೂ ಬರಲಿಲ್ವಾ ಅಂತ ಭರತ ಕೇಳ್ದ. ಅಗ್ನಿ ಪ್ರವೇಶಕ್ಕೆ ಸಿದ್ಧವಾಗಿದ್ದ ಅವನು. ಭರತನು ಜಟಾಧಾರಿಯಾಗಿ ನಾರುಮಣಿ ಹುಟ್ಟಿದ್ದಾನೆ. 14 ವರ್ಷಗಳಿಂದ ಏನೂ ಆಹಾರ ಸೇವಿಸಿಲ್ಲ. ಕೃಶವಾದಂತಹ ಶರೀರ. ಸದಾ ರಾಮನ ಆಗಮನವನ್ನೇ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಆಗ ಹನುಮಂತ ಹೇಳ್ದ, ನೀನು ಯಾವ ಮಹಾತ್ಮನಿಗೋಸ್ಕರ ಕಾಯ್ತಾ ಇದೆಯೋ ಅಂತಹ ಧರ್ಮಾತ್ಮ ಸೀತಾ ಸಮೇತನಾಗಿ ಭರದ್ವಾಜರ ಆಶ್ರಮದಲ್ಲಿದ್ದಾನೆ. ನಾಳೆ ಬೆಳಗ್ಗೆ ಇಲ್ಲಿಗೆ ಬರ್ತಾನೆ ಅಂತೇಳಿ. ಇದನ್ನು ಕೇಳಿದ ತಕ್ಷಣ ಭರತನಿಗೆ ಪರಮಾನಂದ ಆಗಿಬಿಡುತ್ತೆ. ಆನಂದ ಬಾಷ್ಪ ಸುರಿಸ್ತಾನೆ. ನನ್ನ 14 ವರ್ಷಗಳ ತಪಸ್ಸು ಇವತ್ತು ಫಲಿಸ್ತು ಅಂತ ಹೇಳ್ತಾನೆ. ನಾನು ಯಾರಿಗೋಸ್ಕರ ಕಾಯ್ತಾ ಇದ್ನೋ ಆ ಪ್ರಭು ಬರ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾನೆ. ರಾಮನ ಆಗಮನವನ್ನು ಬಹಳ ಕಾತುರದಿಂದ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಭರತ ಹನುಮಂತನಿಗೆ ಹೇಳ್ತಾನೆ, ಇಂತಹ ಒಂದು ಸುವಾರ್ತೆಯನ್ನು ನೀನು ಬಂದು ಹೇಳಿದೆಯಲ್ಲ, ನಾನು ನಿನಗೆ ಏನು ಕೊಡಲಿ, 3 ಲೋಕ ನಿನಗೆ ಕೊಟ್ಟರು ಸಾಲದು ಅಂತ ಭರತ ಹನುಮಂತನಿಗೆ ಹೇಳ್ತಾನೆ. ಹನುಮಂತ ಅಲ್ಲಿಂದ ಹೊರಟು ಭರದ್ವಾಜರ ಆಶ್ರಮಕ್ಕೆ ಬಂದು ಅಯೋಧ್ಯೆಯಲ್ಲಿ ನಡೆದಂಥ ಎಲ್ಲ ಸಂಗತಿಗಳನ್ನು ಹೇಳ್ತಾನೆ. ಬೆಳಗ್ಗೆ ಎಲ್ಲರೂ ವಿಮಾನದಲ್ಲಿ ಹೊರಟು ನಂದಿ ಗ್ರಾಮವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿಂದ ದೂರದಿಂದ ನೋಡಿದಾಗಲೇ ರಾಮ ಸೀತೆಗೆ ವಾನರರಿಗೆಲ್ಲ ಹೇಳ್ತಾನೆ, ನೋಡಿ ಇದೇ ಅಯೋಧ್ಯ. ಎಲ್ಲರೂ ಕೈ ಮುಗಿತಾರೆ. ಎಲ್ಲರೂ ಆನಂದದಿಂದ ಆ ಅಯೋಧ್ಯೆಯನ್ನು ದರ್ಶನ ಮಾಡ್ತಾರೆ. ಅಯೋಧ್ಯೆ ಬಂದ ತಕ್ಷಣ ಆ ವಿಮಾನ ಕೆಳಗಿಳಿಯಿತು. ಭರತ ಓಡೋಡಿ ಬಂದ. ತಲೆಯಲ್ಲಿ ರಾಮನ 2 ಪಾದಕೆಗಳನ್ನು ಇಟ್ಸ್ಕೊಂಡು ಬರ್ತಾ ಇದ್ದಾನೆ. ಅಯೋಧ್ಯೆಯ ಸಮಸ್ತ ಪ್ರಜೆಗಳು ಕಾತುರದಿಂದ ನಿಂತಿದ್ದಾರೆ. ವಿಮಾನ ಬಂದು ಇಳೀತು. ಎಲ್ಲರೂ ಜೈಕಾರ ಮಾಡ್ತಾ ಇದ್ದಾರೆ. ರಾಮ ಭರತನನ್ನ ವಿಮಾನಕ್ಕೆ ಹತ್ತಿಸ್ಕೊಂಡ. ಆಗ ಭರತ ತನ್ನ ತಲೆಯ ಮೇಲಿದ್ದಂತಹ ರಾಮ ಪಾದುಕೆಗಳನ್ನು ರಾಮನ ಶ್ರೀ ಚರಣಗಳಿಗೆ ತೊಡಸಿದ. 2 ಪಾದಗಳನ್ನು ಬಿಗಿಯಾಗಿ ಹಿಡಿದುಕೊಂಡ. ಪರಮಾನಂದದಿಂದ ಕಣ್ಣೀರು ಸುರಿಸಿದ. ರಾಮ ತನ್ನ 2 ಕೈಯಿಂದ ಭರತನನ್ನು ಎತ್ತುಕೊಂಡ. ಗಾಢವಾಗಿ ಆಲಿಂಗಿಸಿಕೊಂಡ. ಇದೊಂದು ಹೃದಯ ಸ್ಪರ್ಶಿಯಾದಂತಹ ಸನ್ನಿವೇಶ. ರಾಮ ಭಕ್ತರ ಎಲ್ಲರಿಗೆ ಆನಂದ ಕೊಡುವಂಥ ಸನ್ನಿವೇಶ. 14 ವರ್ಷಗಳಿಂದ ವನವಾಸ ಮಾಡಿದಂತಹ ಪ್ರಭು ರಾಮಚಂದ್ರ ಅಯೋಧ್ಯೆಗೆ ಬರ್ತಾ ಇದ್ದಾನೆ. ಎಂಥ ಸನ್ನಿವೇಶ ನೋಡಿ ಇದು. ಭರತ ಸುಗ್ರೀವನನ್ನ, ಅಂಗದನನ್ನ, ಹನುಮಂತನನ್ನ, ಎಲ್ಲ ವಾನರ ಪ್ರಮುಖರನ್ನೆಲ್ಲ ಆಲಿಂಗಿಸಿಕೊಂಡ. ನಿಮ್ಮೆಲ್ಲರ ಸತತವಾದಂತಹ ಪ್ರಯತ್ನದಿಂದ ರಾಮ ಇವತ್ತು ಅಯೋಧ್ಯೆಗೆ ಬರುವಂತಾಯಿತು ಅಂತ ಹೇಳ್ತಾನೆ. ಅದಾದ ನಂತರ ರಾಮ ಪುಷ್ಪಕ ವಿಮಾನವನ್ನು ವಾಪಸ್ ಕಳಿಸ್ತಾನೆ. ಅಲ್ಲಿ ನಿಂತಿದ್ದಂತಹ ತಾಯಿ ಕೌಸಲ್ಯಗೆ ನಮಸ್ಕರಿಸಿದ, ಸುಮಿತ್ರೆಗೆ ನಮಸ್ಕರಿಸಿದ. ದೂರದಲ್ಲಿ ತುಂಬ ಲಜ್ಜೆಯಿಂದ ನಿಂತಿದ್ದಂತಹ ಕೈಕೇಯಿ ಹತ್ರ ರಾಮನೇ ಹೋದ. ತಾಯಿ, ನೀನು ಮಾಡಿದ ಉಪಕಾರ ಇದೆಯಲ್ಲ ತುಂಬ ದೊಡ್ಡದು. ನೋಡು, ನೀನು ನನ್ನನ್ನು ವನವಾಸ ಕಳಿಸಿದೆ, ನನ್ನ ಕೀರ್ತಿ ಹೆಚ್ಚಾಯಿತು, ನೀನು ಮಾಡಿದ ಉಪಕಾರ ನಾನು ಸ್ಮರಿಸ್ತಾ ಇದ್ದೀನಿ ಅಂತ ಹೇಳ್ದ. ಅಲ್ಲಿ ವಾನರ ಪ್ರಮುಖರೆಲ್ಲ ಈ ಸನ್ನಿವೇಶವನ್ನೆಲ್ಲ ನೋಡ್ತಾ ಆನಂದದಿಂದ ನಿಂತಿದ್ದಾರೆ. ಇನ್ನು ನಾಳೆ ನಮ್ಮೆಲ್ಲರಿಗೂ ರಾಮ ಪಟ್ಟಾಭಿಷೇಕದ ಸಂಭ್ರಮ, ಜೊತೆಗೆ ಮೇಲುಕೋಟೆಯ ಶೆಲ್ವಪಿಳ್ಳೆಯ ವೈರಮುಡಿಯ ಸಂಭ್ರಮ ಎರಡೂ ಸೇರಿದೆ. ನಿಮ್ಮ ನಿಮ್ಮ ಮನೆಗಳಲ್ಲಿ ನಾಳೆ ಹೇಗೆ ಅಯೋಧ್ಯೆಯ ನಗರವೆಲ್ಲ ಸಾಲಂಕೃತವಾಗಿದೆಯೋ, ಎಲ್ಲರ ಮನೆ ಮುಂದೆ ರಂಗವಲ್ಲಿಗಳನ್ನು ಹಾಕಿ ಮಾವಿನ ತೋರಣಗಳನ್ನು ಕಟ್ಟಿ ಆ ರಾಮನ ಆಗಮನಕ್ಕೆ ಸ್ವಾಗತಕ್ಕೆ ಎಲ್ಲ ಸಿದ್ಧರಾಗಿದ್ದಾರೋ, ಹಾಗೆ ನಿಮ್ಮ ನಿಮ್ಮ ಮನೆಗಳಲ್ಲೆಲ್ಲ ನಾಳೆ ಸಂಭ್ರಮ ಪಡಿ. ಆ ರಾಮನ ಶ್ರೀ ವಿಗ್ರಹವನ್ನು ಪೂಜೆ ಮಾಡಿ, ಚಿತ್ರಗಳಿಗೆ ಅಲಂಕಾರ ಮಾಡಿ, 151 ದಿವಸಗಳ ರಾಮಕಥೆಯ ಮಂಗಳ ಮಹೋತ್ಸವ. ನಾಳೆ ಮತ್ತಷ್ಟು ಮಾತಾಡ್ತೀನಿ. ನಾಳೆ ಮುಂದಿನ ರಾಮಕಥೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ರಾಮ ಗುಣ ಆ